ನೋಡಿ ಮಾಡೋ ಲೆಕ್ಕವನ್ನು ಪೂರ್ತಿಯಾಗಿ ನೋಡಿ. ದೇರ್ ಆರ್ 6 men and 5 ladies. ದಿ ನಂಬರ್ ಆಫ್ ವೇಸ್ ಆಫ್ ಫಾರ್ಮಿಂಗ್ ಎ ಕಮಿಟಿಯಲ್ಲಿ 7 ಜನ ಇರಬೇಕು. 7 ಕಂಟೈನಿಂಗ್ ಏನು ಲೇಡೀಸ್ ಮೆಜಾರಿಟಿ. ಅದೇ ಮೆಜಾರಿಟಿನೇನು ನಂಬರ್ ಆಫ್ ಲೇಡೀಸ್ ಮಸ್ಟ್ ಬಿ ಮೋರ್ ದ್ಯಾನ್ ಮೆನ್ ಇನ್ ದಿ ಕಮಿಟಿ. ಇವಾಗ ನಾನು ಇಲ್ಲಿ 5 ಜನ ಇದ್ದಾರೆ, 5 ಜನ ಇಟ್ಕೊಂಡ್ಬಿಟ್ರೆ 5 ಜನ ತೊಗೊಂಡ್ಮೇಲೆ ಇಬ್ಬರು ಮಾತ್ರ ತೊಗೊಳ್ಬೋದು ಅಲ್ವಾ. 5 ಜನ ಇದ್ದಾಗ ಇಬ್ಬರು ಇದ್ದಾರೆ, ಅಲ್ಲಿಗೆ ಯಾರು ಮೆಜಾರಿಟಿ ಇದ್ದಾರೆ? ಲೇಡೀಸ್ ಆರ್ ಇನ್ ಹೈಯರ್ ನಂಬರ್. ನೆಕ್ಸ್ಟು 5 ಬದಲಾಗಿ 4 ಕೊಡ್ತೀನಿ. ಇಲ್ಲಿ ಮೆನ್ ಎಷ್ಟದು 3 ಜನ ಇದ್ದಾರೆ. ಇವಾಗ ಏನಾಯಿತು, ಯಾರದು ನಂಬರ್ ಹೆಚ್ಚು? ಲೇಡೀಸ್ ನಂಬರ್ ಈಸ್ ಮೋರ್ ದ್ಯಾನ್ ಮೆನ್ ಪರ್ಸನ್. ಇವಾಗ ನಾನು ಆವಲ ಬರೆದೆ, ಇದನ್ನು ಇನ್ನೂ ಕಡಿಮೆ ಮಾಡಿಬಿಟ್ಟು 3 4 3 4 7 ಇದು ಬರುತ್ತೆ. 3 + 4 = 7 ಕಂಡು ಮಾಡ್ಬೋದು. ಆದರೆ ಇಲ್ಲಿ ಕೇಳಿರೋದೇನು, ದಿನ್ ಕಮಿಟಿ ಮಸ್ಟ್ ಬಿ ಇನ್ ಮೆಜಾರಿಟಿ ಆಫ್ ಲೇಡೀಸ್. ಲೇಡೀಸ್ ಹೆಚ್ಚಾಗಿರುವ ಕಮಿಟಿ ಆಗಬೇಕು. ಇದು ಆಗುತ್ತಾ? 3 4 ಆಗುತ್ತಾ? ಇನ್ನೂ ಮಾಡ್ಬೋದು. 2 + ಎಷ್ಟು? 5 2 + 5 7 ಬೇಕು. 2 + 5 1 6 ಇದು ಮಾಡ್ಬೋದು. 6 ಜನ ಆಲ್ ಮೆನ್ ಇದು ಮಾಡ್ಬೋದು. ಈ ಥರ ಮಾಡಿದ್ರೆ ಏನಾಯ್ತು, ಇಲ್ಲಿ ಎಲ್ಲೂ ಕೂಡ ಲೇಡೀಸ್ ಮೆಜಾರಿಟಿ ಅನ್ನೋದು ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ದೇರ್ ಫೋರ್ ದೀಸ್ ಆರ್ ನಾಟ್ ಇನ್ಕ್ಲೂಡೆಡ್, ನಾಟ್ ಕನ್ಸಿಡರ್ಡ್. ಅರ್ಥ ಆಗುತ್ತೆ ಅನಿಸುತ್ತೆ. ಇದು ಕಾರಣವಾಗಿ ನೋಡಿ, ಅಲ್ಲಿ ಓದಿ ಪೂರ್ತಿ ಆಗಿದೆ. ಲೇಡೀಸ್ ಆರ್ ಇನ್ ಮೆಜಾರಿಟಿ, ಅದಕ್ಕೋಸ್ಕರ ಇದು 3ನ್ನು ಕನ್ಸಿಡರ್ ಮಾಡೋದಿಲ್ಲ. ದಿ ನಾಟ್ ಕನ್ಸಿಡರ್ಡ್ ಬರೆದಿಲ್ಲ. ಇದು ಪಾಸಿಟಿವಿಟಿ ಇದೆ, ಆದರೆ ಮೆಜಾರಿಟಿ ಇನ್ ನಂಬರ್ ಅನ್ನೋದು ನಾಟ್ ಸ್ಯಾಟಿಸ್ಫೈಡ್. ದೇರ್ ಫೋರ್ ದೀಸ್ ಆರ್ ನಾಟ್ ಕನ್ಸಿಡರ್ಡ್ ಅಲ್ವಾ. ಅರ್ಥ ಆಯ್ತು ಅನಿಸಿದೆ. ನೆಕ್ಸ್ಟ್ there are some points in a plane, no 3 of which are collinear. The ratio of the number of triangles and the number of straight lines that can be formed by joining these points is 5:3. Then the number of points, how many are there? ಎಷ್ಟಿದೆ ಪ್ಲೇನಲ್ಲಿ ಅಂದರೆ ಒಂದು ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ಕೊಡ್ತಾರೆ. ಇವಾಗ ಪಾಯಿಂಟ್ಸ್ ಕೊಡಿದೆ, ಕಾಣಿಸುತ್ತಾ? ಪಾಯಿಂಟ್ಸ್ ಇದೆ. ಇದು ನೋಡಿ, ಇದೊಂದು ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಬರುತ್ತೆ. ಎ ಸ್ಟ್ರೈಟ್ ಲೈನ್ ಬರ್ಬೇಕಾದ್ರೆ 2 points ಈಸ್ 1 ಸ್ಟ್ರೈಟ್ ಲೈನ್. 2 ಪಾಯಿಂಟ್ಸು ಒಂದು ಬಂತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು? 1 2 3 4 ಪಾಯಿಂಟ್ ತೋರಿಸ್ತೀನಿ. ಅಲ್ಲಿ ನೋ 3 ಆರ್ ಕೊಲಿನಿಯರ್ ಅಲ್ವಾ. ಸೊ ಅದು ಏನರ್ಥ? ಇವಾಗ ಒಂದು ಪಾಯಿಂಟ್ ಕೊಡ್ತೀನಿ ನೋಡಿ, ಇಲ್ಲಿ ನಾನು 3 ಕಾಣಿಸ್ತದೆ. ಕಾಣಿಸ್ತದ ಹಾಗೆ ಮಾಡಬೇಕು. ಹಾಗೆ ನೋಡಿ, ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟು. ನಾನು ಸಾಕಷ್ಟು ಬರ್ತೀನಿ. ಎಷ್ಟು ಸ್ಟ್ರೈಟ್ ಲೈನ್ಸ್ ಬರುತ್ತೆ ಮಾಡ್ಬೋದು, ಕೊಂಡು ಮಾಡೋದು. 1 2 3 4 5 6 1 2 3 4 5 6 ಅಲ್ಲಿಗೆ 6 ಪಾಯಿಂಟ್ಸ್ ಇದೆ. 2 ಪಾಯಿಂಟ್ಸ್ ಇದ್ದರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಆದರೆ ಇಲ್ಲೇನಾಯಿತು, ಇದೇನಾಗಿದೆ? 3 ಪಾಯಿಂಟ್ಸ್ ನೋಡಿ, 3 ಪಾಯಿಂಟ್ಸ್ ಲೈ ಅಲಾಂಗ್ ದಿ ಸೇಮ್ ಲೈನ್. ಇಂಥನ್ನ ಕೊಲಿನಿಯರ್ ಅಂತ ಕರಿತೀವಿ. 3 ಪಾಯಿಂಟ್ ಕೊಟ್ಟಿರೋದಿನ ಏನಾಯಿತು? ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಕಡಿಮೆ ಆಯಿತು ಅಲ್ವಾ. ಇದು ಕಂಟಿನ್ಯೂ ಆದರೂ ಕಡಿಮೆ ಆಯಿತು. ಆದರೆ ಅಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ನೋ 3 ಆಫ್ ವಿಚ್ ಆರ್ ಕೊಲಿನಿಯರ್. ನೋ 3 ಆರ್ ಕೊಲಿನಿಯರ್, ಇಲ್ಲ ಬೇರೆ ಬೇರೆ ಇದೆ. ಸೊ ಅಲ್ಲಿಗೆ ನಂಬರ್ ಆಫ್ ಪಾಯಿಂಟ್ಸ್, ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ವಿಲ್ ಬಿ NC2. ಆಮೇಲೆ ಟ್ರಯಾಂಗಲ್ ಬರೋದಕ್ಕೆ ಟ್ರಯಾಂಗಲ್ ಬರ್ಬೇಕಾದ್ರೆ ಎಷ್ಟು ಪಾಯಿಂಟ್ಸ್ ಬೇಕು?
1 2 3 ಈ ಥರ ಇದ್ದರೆ ಟ್ರಯಾಂಗಲ್ ಬರುತ್ತೆ ಅಲ್ವಾ. ಒಂದು ಟ್ರಯಾಂಗಲ್ ಬೇಕಾದ್ರೆ 3 ಪಾಯಿಂಟ್ಸ್ ಬರಬೇಕು. ದೇರ್ ಫೋರ್ ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್? NC3. ಅಲ್ಲಿಗೆ ಕೊಟ್ಟೋ ಲೆಕ್ಕ. ಐ ರಿಪೀಟ್, ದೇರ್ ಆರ್ ನೋ 3 ಆಫ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ದಿ ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಾಗುತ್ತೆ ಆ್ಯಂಡ್ ದಿ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್, ಅದು ರೇಷಿಯೋ, ಒಂದಕ್ಕೊಂದು ರೇಷಿಯೋ ತಂದರೆ ದಿ ರೇಷಿಯೋ ಈಸ್ 5:3 ಆಗುತ್ತೆ. ಅಲ್ಲಿಗೆ ಎಷ್ಟು ಪಾಯಿಂಟ್ಸ್ ಇದೆ? ಸೊ ಇದು ಮಾಡೋಣ. ಇದು ಅರ್ಥ ಆಗಿದೆ ಅನಿಸುತ್ತೆ. ಹೇಗೆ ಕೊಲಿನಿಯರ್ ಏನು, ಟ್ರಯಾಂಗಲ್ಲು ಇದು ಹೇಳಿದೆ. ಇವಾಗ ನೋಡಿ ಉತ್ತರ ಬಹಳ ಸಿಂಪಲ್ ಲೆಕ್ಕ. ನಾನು ಹೇಳಿದ್ನಲ್ಲ, ನನ್ನ ಲೆಕ್ಕ ಇದು ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ದಿ ಕಾಂಪಿಟೇಷನ್ ಇಸ್ ವೆರಿ ಸಿಂಪಲ್. ದಿ ಚಾಯ್ಸ್ 7 6 8 9 ಇದನ್ನೆಲ್ಲ ಯಾವುದು ಗೆಸ್ ಮಾಡಬೇಕಾಗಿಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್ ಕಂಪ್ಯೂಟೇಷನ್. ಸೊ ಹೇಳಿ, ನಂಬರ್ ಆಫ್ ಪಾಯಿಂಟ್ಸ್ ಬಿ ಎನ್ ಅಂತ ಇಟ್ಕೊಳ್ಳಿ. ಎಲ್ಲ ಬರಿಬೇಕಾ ನಾನು ಹೇಳಿದೆ. ಇವಾಗ ನಂಬರ್ ಆಫ್ ಟ್ರಯಾಂಗಲ್ಸ್ ಡಿವೈಡ್ ಬೈ ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್. ಒಂದು ಟ್ರಯಾಂಗಲ್ ಬೇಕಾದ್ರೆ ನಂಬರ್ ಆಫ್ ಟ್ರಯಾಂಗಲ್ಸ್ ಈಸ್ NC3. ಇವಾಗ ಸಾಕಷ್ಟು ಹೇಳಿದ್ದೀನಿ. NC3 ನಂಬರ್ ಆಫ್ ಟ್ರಯಾಂಗಲ್ಸ್ ಆರ್ ಪಾಸಿಬಲ್. NC2 ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್. NC3 ಗೊತ್ತಿದೆ, n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಡಿವೈಡ್ ಬೈ 3 ಇಂಟು 2 ಇಂಟು 1. ಅದೇ ಥರ ಡಿನಾಮಿನೇಟ್ರು NC2 n ಇಂಟು n ಮೈನಸ್ 1 ಡಿವೈಡ್ ಬೈ 2. ಏನಾಯ್ತು ನೋಡಿ, n ಮೈನಸ್ ಇದು ಟರ್ಮ್ ಕ್ಯಾನ್ಸಲ್ ಆಯಿತು, n ಮೈನಸ್ 1 2 ಫುಲ್ ಕ್ಯಾನ್ಸಲ್ ಆಯಿತು, n ಕ್ಯಾನ್ಸಲ್ ಆಯಿತು, ಗೊತ್ತಾಯ್ತಲ್ವಾ. n ಮೈನಸ್ 2 ಡಿವೈಡ್ ಬೈ 3. ನೆಕ್ಸ್ಟ್ ನೋಡಿ, n ಮೈನಸ್ 2 ಇದಕ್ಕೆ ಸಿಂಪ್ಲಿಫೈ ಏನಾಯಿತು, n ಮೈನಸ್ 2 ಈಕ್ವಲ್ ಟು 3, n ಮೈನಸ್ 2 ಬೈ 3 ಈಕ್ವಲ್ ಟು 5/3. 5/3 ಕೊಟ್ಟಿದ್ದಾರೆ, ಇಟ್ ಇಸ್ ಇನ್ ದಿ ರೇಷಿಯೋ 5:3. 3 ಕ್ಯಾನ್ಸಲ್ ಆಯಿತು, n ಈಸ್ ಈಕ್ವಲ್ ಟು 7. ಬಹಳ ಸಿಂಪಲ್ ಲೆಕ್ಕ. ಸೊ ದ ನಂಬರ್ ಆಫ್ ಟ್ರಯಾಂಗಲ್ಸ್ ರೇಷಿಯೋ ಟು ನಂಬರ್ ಆಫ್ ಸ್ಟ್ರೈಟ್ ಲೈನ್. ಸೊ ಇಟ್ ಈಸ್ n ಈಸ್ 7, ಅಂದರೆ 7 ಪಾಯಿಂಟ್ಸ್ ಇದೆ. 7 ಎಲ್ಲಿದೆ, ಒಂದನೇ ಚಾಯ್ಸಲ್ಲಿ ಕೊಟ್ಟಿದ್ದಾರೆ. 1 ಇದು ಕರೆಕ್ಟ್ ಚಾಯ್ಸ್. ಸೊ ಇದು ಭಾಳ ಸಿಂಪಲ್ಲು. ಮುಂದಿನಕ್ಕೆ ಹೋಗ್ಬೋದು. ಎಸ್, ಅದೇ ಥರ ಐಡಿಯಾ. ದಿ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆಫ್ ಎ ಪಾಲಿಗನ್ ವಿತ್ 12 ಸೈಡ್ಸ್. 12 ಸೈಡ್ಸ್ ನೋಡಿ, ಇದು ನಾನು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇದೊಂದು ಪಾಲಿಗನ್ ಅಂತ ಹೇಳ್ಬಾರ್ದಾ? ಹೇಳ್ಬೋದು, ಯಾವುದು ಇದು ಪಾಲಿಗನ್ನೇ. ನಮ್ಮ ಮೆನಿ ಆರ್ಟ್ ಸೈಡ್ಸ್ ಇಲ್ಲಿ ನೋಡಿ, ಎಷ್ಟು ಸೈಡ್ಸ್ ಇದೆ? 1 2 3 4. ಆಮೇಲೆ ಅಷ್ಟೇನಾ? ಇನ್ನು 2 ಲೈನ್ಸ್ ಬರುತ್ತೆ ನೋಡ್ಕೊಳ್ಳಿ. ಇಲ್ಲೊಂದು ಲೈನು, ಇಲ್ಲೊಂದು ಲೈನ್ ಅಲ್ವಾ. ಇವಾಗ 6 ಸ್ಟ್ರೈಟ್ ಲೈನ್ಸ್ ಬಂದಿದೆ. ದೇರ್ ಆರ್ 6 ಸ್ಟ್ರೈಟ್ ಲೈನ್ಸ್. ಈ 4 ಇದ್ದಲ್ಲ, ಏನದು? ಬಾಹುಗಳು. ಪಾಲಿಗನ್ನ ಸೈಡ್ಸ್ 4 ಸೈಡ್ಸ್ ಇದೆ. ಈ 2 ಏನು? ಡಯಾಗನಲ್ಸ್ ಅಲ್ವಾ, ಡಯಾಗನಲ್ಸ್. ಸೊ ಇದಕ್ಕೆ 2 ಡಯಾಗನಲ್ಸ್ ಇದೆ. ನಾನು ಕೇಳಿದ್ರು 12 ಸೈಡ್ಸ್ ಇರುವ ಪಾಲಿಗನ್ನ ಎಷ್ಟು ಡಯಾಗನಲ್ಸ್ ಇದೆ ಅಲ್ವಾ. ಸೊ ಹೌ ಮೆನಿ ಸ್ಟ್ರೈಟ್ ಲೈನ್ಸ್ ಆರ್ ಪಾಸಿಬಲ್? ಇಟ್ ಈಸ್ NC2 ನೋಡಿ. ಆಮೇಲೆ ಎಷ್ಟು ಡಯಾಗನಲ್ಸ್ ಇದ್ದರೆ ಮೈನಸ್ n ನಂಬರ್ ಆಫ್ ಪಾಯಿಂಟ್ಸ್, ನಂಬರ್ ಆಫ್ ಸೈಡ್ಸ್ ಅಲ್ವಾ. ಆದ್ದರಿಂದ ಇವಾಗ ಮಾಡಿರೋದು ಇಷ್ಟೆಲ್ಲ ಮಾಡಬೇಕು ಕಂಪಿಟೇಷನು. ನೀನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ನೋಡಿ ಎಕ್ಸಾಂಪಲ್ ಕೊಡಿ, ಇದ್ರ ನೋಡಿ ಆನ್ಸರ್ಸ್ ಹೇಗೆ ಮಾಡೋದು. ದಿ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಪಾಲಿಗನ್ ವಿತ್ 12 sides is 55, 44, 64, 54. So number of diagonals of polygon ಬರೆದಿದ್ದೆ ನಾನು. NC2 ಮೈನಸ್ n ಏನು ಬರುತ್ತೆ ಮಾಡಿ. NC2 ಮಾಡೋದಿಗೆ 12, ಅಲ್ಲಿ 12 ಕೊಟ್ಟಿದ್ದಾರೆ, 12 ಸೈಡ್ಸ್. 12C2 12 ಇಂಟು 11 ಡಿವೈಡ್ ಬೈ 2 66. ನೆಕ್ಸ್ಟು n 12. ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್ 12. ಆದ್ದರಿಂದ ಎಷ್ಟು ಡಯಾಗನಲ್ಸ್ ಬಂದಿದೆ? 66 ಮೈನಸ್ 12 54. 54 ಇದೆ. 4ನೇ ಚಾಯ್ಸು ಕರೆಕ್ಟ್ ಚಾಯ್ಸ್. ಇಲ್ಲಿ ಒಂದು ವಿಷಯ ಹೇಳ್ಬಿದ್ದೆ, ಇದೇ ಲೆಕ್ಕನ ಬೇರೆ ಬೇರೆ ಫಾರ್ಮ್ಸ್ ಕೊಡ್ಬೋದು ನೋಡಿ, ಹೇಳ್ತೀನಿ. ದೇರ್ ಇಸ್ ಎ ಪಾಲಿಗನ್ ವಿಚ್ ಹ್ಯಾಸ್ 54
ಡಯಾಗನಲ್ಸ್ ಅದು ಕೊಡ್ತಾರೆ 54. ಹೌ ಮೆನಿ ನಂಬರ್ ಆಫ್ ಸೈಡ್ಸ್ ಆರ್ ದೇರ್? ಐ ರಿಪೀಟ್, ಇದೇ ಲೆಕ್ಕನ ವಾಪಸ್ ಕೇಳ್ಬೋದು. ದಿ ಡಯಾಗನಲ್ಸ್ ಆರ್ 54 ಆಯ್ತಾಯ್ತಾ, ಔಟ್ ಆಫ್ ವಿಚ್ ಆರ್ ಹೌ ಮೆನಿ ಸೈಡ್ಸ್ ಆರ್ ದೇರ್? ಏನು ಮಾಡಬೇಕು? NC2 ಮೈನಸ್ ಎನ್ ಇಸ್ ಈಕ್ವಲ್ ಟು 54. NC2 ಮೈನಸ್ ಎನ್ ಇಸ್ ಈಕ್ವಲ್ ಟು 54. ಇದು ಎನ್ ಸಾಲ್ವ್ ಮಾಡಬೇಕು, ಮಾಡ್ಬೋದು. ಇಲ್ಲಿ n ಇಂಟು n ಮೈನಸ್ ಬೈ 2 ಮೈನಸ್ ಎನ್ ಇದು ಫ್ಯಾಕ್ಟರೈಸ್ ಮಾಡಿದ್ರೆ ಒಂದು ಬರುತ್ತದೆ, ಕ್ವಾಡ್ರೇಟಿಕ್ ಬರುತ್ತೆ. ಕ್ವಾಡ್ರೇಟಿಕ್ನ ಸಾಲ್ವ್ ಮಾಡಿದ್ರೆ ಬರುತ್ತೆ. ಗೊತ್ತಾಯ್ತಲ್ಲ? ಇದು ಹೀಗೆ ಮಾಡೋದು ಸುಲಭವಾಗಿ ಬರುತ್ತೆ ಅಂತ ಮಾಡಿದ್ರೆ ಕ್ವಾಡ್ರೇಟಿಕ್ ಬರುತ್ತೆ ನೋಡಿ. ಎನ್ ಸ್ಕ್ವೇರ್ ಮೈನಸ್ 3n ಮೈನಸ್ 108 is equal to 0. ಐ ರಿಪೀಟ್, ನೋಡಿ ಈ ಲೆಕ್ಕನ ಹೇಗೆ ಕೊಡ್ತಾರೆ ಅಂತ. ಡಯಾಗನಲ್ಸ್ 54 ಇದೆ, ಎಷ್ಟು ಸೈಡ್ಸ್ ಬರುತ್ತೆ, ಪಾಲಿಗಾನ್ಗೆ ಎಷ್ಟು ಸೈಡ್ಸ್ ಬರುತ್ತೆ ಅಂದಾಗ NC2 ಮೈನಸ್ NCA2 ಮೈನಸ್ n ಇಸ್ ಈಕ್ವಲ್ ಟು 54. ಸಿಂಪ್ಲಿಫೈ ಮಾಡಿದ್ರೆ n ಸ್ಕ್ವೇರ್ ಮೈನಸ್ 3n ಮೈನಸ್ 108 ಇಸ್ ಈಕ್ವಲ್ ಟು 0. ಫ್ಯಾಕ್ಟರೈಸ್ ಮಾಡಿದ್ರೆ ಎರಡು ವ್ಯಾಲ್ಯೂಸ್ ಬರುತ್ತೆ. ಒನ್ ಆಫ್ ದಿ ಒನ್ ವಿಲ್ ಬಿ ಎಷ್ಟು ಬರುತ್ತೆ? 12 ಬರುತ್ತೆ. ಇನ್ನೊಂದು ನೆಗೆಟಿವ್ ಬರುತ್ತೆ, ವಿಚ್ ಈಸ್ ನಾಟ್ ಕನ್ಸಿಡರ್ಡ್. ಯಾಕೆ ಹೇಳಿ ಅಂದರೆ ಒಂದೇ ಲೆಕ್ಕವನ್ನು ಹೇಗೆ ಬೇರೆ ಬೇರೆ ಥರ ಕೊಡಬಹುದು. ಬಳಸಿ ಸಿಂಪಲ್ ಲೆಕ್ಕ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೋಣ. ನೆಕ್ಸ್ಟ್ ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ. ಎ ಟೀಚರ್ ವಾಂಟ್ಸ್ ಟು ಟೇಕ್ 8 ಸ್ಟೂಡೆಂಟ್ಸ್. ಏನು ಸ್ಟೂಡೆಂಟ್ಸ್ ಇದ್ದಾರೆ? 8. ಆ 8 ಜನನ ಕರ್ಕೊಳ್ಬೇಕು ಟ್ರಿಪ್ಗೋ ಯಾವುದೋ ಕರ್ಕೊಂಡು. 3 at a ಟೈಮ್ ಟು ಎ ಮ್ಯೂಸಿಯಮ್ ಕರ್ಕೋತಾರೆ. ಎಷ್ಟು? ನಾಟ್ ಆಲ್ ದಿ 8 ಟುಗೆದರ್. 3 at a ಟೈಮ್, ಒಂದು ಸಲಕ್ಕೆ 3 ಜನ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಆ್ಯಸ್ ಆಫನ್ ಆ್ಯಸ್ ಹೀ ಕ್ಯಾನ್ ಟೇಕ್ ವಿತೌಟ್ ದಿ, ನೋಡಿ ಅಲ್ಲಿ ವಿತೌಟ್ ದಿ ಸೇಮ್ 3 ಸ್ಟೂಡೆಂಟ್ಸ್ ಟುಗೆದರ್ ಮೋರ್ ದ್ಯಾನ್ ಒನ್ಸ್. ಏನೋ ಬಂದಿದ್ದ ಒಬ್ಬ ವ್ಯಕ್ತಿ ಪ್ರತಿ ಸಲ ರಿಪೀಟಾಗಿ ಬರ್ಕೊಡೋದು, ಅವನು ಒಬ್ಬನು. ನೋಡಿ ಇವಾಗ ಇಲ್ಲಿ ಅದು ಆಮೇಲೆ ಓದ್ತೀನಿ ನೋಡಿ. ಇವಾಗ S1 S2 S3 S4 ಹೀಗೆ ಎಷ್ಟು? 8 ಜನ ಇದ್ದಾರೆ. S8 3 ಜನ ತೊಗೊಳ್ಬೇಕು. S1 ಅಲ್ಲ ಯಾರು ಬೇಕಂತ ನೋಡ್ಬೋದು. S1 S2 S3 ನೋಡಿ, ಇವ್ರು 3 ಜನನ ಒಂದು ಸಲ ಕರ್ಕೊಂಡು ಹೋಗ್ಬೋದು. ಎಲ್ಲಿಗೆ? ಮ್ಯೂಸಿಯಮ್ಗೆ. ಇವ್ರು 3 ಜನ. ನೆಕ್ಸ್ಟ್ ಏನು ಮಾಡೋದು? S1 S2 S5 ಬೇರೆ ಒಂದು ಚೇಂಜ್ ಮಾಡೋದಾಯ್ತು. ನೋಡಿ ಇಬ್ಬರು ಬರ್ಬೋದು, 3 ಜನ ಬರ್ಕೊಡ್ದು. ಐ ರಿಪೀಟ್, S1 S2 S5 S7 S6 S3 ಅಲ್ವಲ್ಲ, 3 ಜನ. ಐ ರಿಪೀಟ್, ನೋಡಿ ಇದೇನು ಕೊಟ್ಟಿದ್ದಾರೆ? ಹಿ ಹ್ಯಾಸ್ ಟು ಟೇಕ್ 8 ಸ್ಟೂಡೆಂಟ್ಸ್ ಟು ಎ ಮ್ಯೂಸಿಯಮ್ ಕರ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ 3 ಜನ ಸ್ಟೂಡೆಂಟ್ಸ್ ಮಾತ್ರ ಹೋಗ್ಬೋದು. ಆದರೆ ವಿತೌಟ್ ಟೇಕಿಂಗ್ ದಿ ಸೇಮ್ ಸ್ಟೂಡೆಂಟ್ಸ್ ಟುಗೆದರ್ ಮೋರ್ ದ್ಯಾನ್ ಒನ್ಸ್. S1 ಇಲ್ಲಿ ಬಂದಿದ್ದಾನೆ, ಮತ್ತೆ ಇಲ್ಲಿ ಬರ್ಬೋದು. ಆದರೆ S1 S2 ಬರ್ಕೊಡ್ದು. S1 S2 ಬರ್ಬೋದು, S1 S2 S7 ಬರ್ಬೋದು, ಬೇಕಾದ್ರೆ S8 ಬರ್ಬೋದು. ಸೊ ಅದು ಕೊಡ್ತಾರೆ. ದೆನ್ ದಿ ನಂಬರ್ ಆಫ್ ಟೈಮ್ಸ್ ದಿ ಟೀಚರ್, ಒಂದು ಲೆಕ್ಕ. ದೆನ್ ದಿ ನಂಬರ್ ಆಫ್ ಟೈಮ್ಸ್ ದಿ ಟೀಚರ್ ವಿಸಿಟ್ಸ್. ನೋಡಿ ಪ್ರತಿ ಸಲನೂ ಟೀಚರ್ ಹೋಗ್ತೇ ಬರ್ತಾರೆ. ಸೊ ಎಷ್ಟು ಸಲ ಟೀಚರ್ ಹೋಗ್ತಾರೆ? ಯಾಕಂದರೆ 3 ಜನನ ಗ್ರೂಪ್ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ದಿ ನಂಬರ್ ಆಫ್ ಟೈಮ್ಸ್ ಈ ಸ್ಟೂಡೆಂಟ್ ವಿಸಿಟ್ಸ್ ದಿ ಮ್ಯೂಸಿಯಮ್. ಐ ರಿಪೀಟ್ ದಿ ಎಂಟೈರ್ ಕ್ವಶನ್ಸ್. ಇನ್ನೊಂದು ಸಲ ಓದಿ ನೋಡಿ. ಎ ಟೀಚರ್ ವಾಂಟ್ಸ್ ಟು ಟೇಕ್ 8 ಸ್ಟೂಡೆಂಟ್ಸ್. 8 ಜನ ಸ್ಟೂಡೆಂಟ್ಸ್ ಇದ್ದಾರೆ. 3 ಜನ ಅಟ್ ಎ ಟೈಮ್, 3 at a ಟೈಮ್ ಎ ಮ್ಯೂಸಿಯಮ್ ಕ್ಯಾನ್ ಬಿ ಟೇಕನ್. ಮ್ಯೂಸಿಯಮ್ ಕರ್ಕೊಂಡು ಹೋಗ್ಬೇಕು. ಆಸ್ ಹಿ ಕ್ಯಾನ್ ಟೇಕ್ ವಿತೌಟ್ ದಿ ಸೇಮ್ 3, ಅದು ಇಂಪಾರ್ಟೆಂಟು, ವಿತೌಟ್ ದಿ ಸೇಮ್ 3 ಸ್ಟೂಡೆಂಟ್ಸ್ ಟುಗೆದರ್. ಅವರವರೇ ಹೋಗ್ತಾ ಬರ್ದು.
ಆ್ಯಂಡ್ ಮೋರ್ ದ್ಯಾನ್ ಒನ್ಸ್ ಹೋಗಬಾರ್ದು. ಆಮೇಲೆ ಈಗ ಮಾಡಿದಾಗ ದೆನ್ ದಿ ನಂಬರ್ ಆಫ್ ಟೈಮ್ಸ್ ದಿ ಟೀಚರ್ ವಿಸಿಟ್ಸ್, ಎಷ್ಟು ಸಲ ಹೋಗ್ತಾರೆ ದೊಡ್ಡವರು ಟೀಚರ್, ಮತ್ತು ನಂಬರ್ ಆಫ್ ಟೈಮ್ಸ್ ಈಚ್ ಸ್ಟೂಡೆಂಟ್ ವಿಸಿಟ್ಸ್. ಇಲ್ಲಿ ಮಾಡುವಾಗ ನೋಡಿ ರಿಪಿಟೇಷನ್ ಬರುತ್ತೆ. S1 2 ಸಲ ಬರ್ಬೋದು, S4 ಬರ್ಬೋದು. ಎಷ್ಟು ಸಲ ಒಬ್ಬ ಸ್ಟೂಡೆಂಟ್ ಮ್ಯೂಸಿಕ್ಗೆ ಹೋಗ್ತಾನೆ. ಸೊ ಇದನ್ನು ಮಾಡಬೇಕು. 52 21 ನೋಡಿ, ಎರಡು ಆನ್ಸರ್ಸು 52 21, 56 21, 58 21, 56 20. ಮಾಡೋದು ಹೇಗೆ ನೋಡಿ. ಟೀಚರ್ ವಿಸಿಟ್ಸ್ ಎಷ್ಟು ಸಲ ಮಾಡ್ತಾರೆ? 8 ಸ್ಟೂಡೆಂಟ್ಸ್ ಇದ್ದಾರೆ, 3 ಜನ ಕರ್ಕೊಂಡು ಹೋಗ್ಬೇಕು. ಸೊ ನಂಬರ್ ಆಫ್ ವೇಸ್ ಆಫ್ ಅರೇಂಜಿಂಗ್ 8 out of 8 students, taking 3 at a time. Repeat, 8 students are there, 3 of them are taken. So it can be done in 8C3. 8C3 ಏನು? 8 into 7 into 6 divided by 3 into 2 into 1. 6 ಕ್ಯಾನ್ಸಲ್ ಆಯಿತು. 8 into 7 56. ಕಂಪ್ಯೂಟೇಷನ್ ಮಾತ್ರ ಭಾಳ ಸಿಂಪಲ್. ಆದರೆ ಏನಂದರೆ ಅನಾಲಿಸಿಸ್ ಇದೆಯಲ್ಲ, ಹೌ ಯು ಗೆಟ್ ಅಟ್ ದಿಸ್ ಆನ್ಸರ್ ಇಸ್ ಈಸಿ. ಕಂಪ್ಯೂಟೇಷನ್ ಇಸ್ ಸಿಂಪ್ಲರ್, ಬಟ್ ಹೌ ಯು ಅರೈವ್ ಇಟ್ ಅನ್ನೋದು ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಟೀಚರ್ಸ್ ವಿಸಿಟು 56 ಸಲ ಬರ್ತಾರೆ. 56 ಎಲ್ಲಿದೆ? ಇಲ್ಲಿ 56 ಎಲ್ಲಿದೆ? ಸೆಕೆಂಡ್ ಚಾಯ್ಸಲ್ಲಿದೆ. ಅಲ್ಲಿ ಇದೆ, ಸೆಕೆಂಡ್ ಫೋರ್ತ್ ಚಾಯ್ಸಲ್ಲಿದೆ. ಸೊ ಯಾವ್ದು ನೆಕ್ಸ್ಟ್ ಒನ್ನು? ದಿ ನಂಬರ್ ಆಫ್ ವೇಸ್ ಎ ಸ್ಟೂಡೆಂಟ್ ವಿಸಿಟ್ಸ್, ಒಬ್ಬ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ವಿಸಿಟ್ಸ್ ಎಷ್ಟು ಬರ್ತಾನೆ? ಒಬ್ಬ ಬರೋದನ್ನ ನೋಡಿ, ಒಬ್ಬನ ತೆಗೆದುಬಿಡಿ, 8ರಲ್ಲಿ ಒಬ್ಬನ ತೆಗೆದುಬಿಡಿ. 7 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಔಟ್ ಆಫ್ 8 ಸ್ಟೂಡೆಂಟ್ ಒಬ್ಬ ಸ್ಟೂಡೆಂಟ್ ಸೆಪ್ರೇಟ್ ಮಾಡಿ. ಆಮೇಲೆ 7 ಜನ ಸಿಕ್ಕಿದ್ದಾರೆ. 7 ಜನದಲ್ಲಿ ಎಷ್ಟು ಜನ ತೊಗೊಳ್ಬೇಕು? 3 ಜನ ತೊಗೊಳ್ಬೇಕು. ಒಂದ್ಸಲಕ್ಕೆ 3 ಜನ, ಅದರಲ್ಲಿ ಒಬ್ರು ಹೊಂದಿದ್ರೆ ಆಗಲೇ. ಆದ್ದರಿಂದ 7C2 ಬರುತ್ತೆ. 7 into 6 divided by 2 into 1 21. ಇದು ನಂಬರ್ ಆಫ್ ಟೈಮ್ಸ್ ಟೀಚರ್ ವಿಸಿಟ್ಸ್. ದಿಸ್ ಈಸ್ ನಂಬರ್ ಆಫ್ ಟೈಮ್ಸ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ವಿಸಿಟ್ಸ್. ಸೊ 56 and 21. ಚಾಯ್ಸ್ ಈಸ್ ಇನ್ ಎಲ್ಲಿದೆ? ಎರಡನೇ ಚಾಯ್ಸ್. ಸ್ವಲ್ಪ ಒಂದು ನಿಮಿಷ ಇರಲಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ. ಎ ಟೀಚರ್ ವಾಂಟ್ಸ್ ಟು ಟೇಕ್ 8 ಸ್ಟೂಡೆಂಟ್ಸ್, 3 ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ಟು ಎ ಮ್ಯೂಸಿಯಂ. ಎಷ್ಟು ಸಲ ಬೇಕಾದ್ರೂ ಹೋಗುತ್ತೆ, ಆಸ್ ಮೆನಿ ಆಸ್ ಪಾಸಿಬಲ್, ವಿಥೌಟ್ ದಿ ಸೇಮ್ 3 ಸ್ಟೂಡೆಂಟ್ಸ್ ರಿಪೀಟೆಡ್ ಟುಗೆದರ್. ಅವ್ರು ಮೂರೇ ಹೋದವರೇ ಹೋಗ್ಕೊಡ್ದು ಅಲ್ವಾ? ದೆನ್ ದಿ ನಂಬರ್ ಆಫ್ ಟೈಮ್ಸ್ ದಿ ಟೀಚರ್ ವಿಸಿಟ್ಸ್, ಟೀಚರು ಎಷ್ಟು ಸಲ ಹೋಗ್ತಾರೆ ಇವ್ರ ಜೊತೆನೇ. ಮತ್ತು ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್, ಯಾರೋ ಒಬ್ಬರು ಸ್ಟೂಡೆಂಟ್ ನೋಡ್ತೀವಿ, ಅವನು ಎಷ್ಟು ಸಲ ಮ್ಯೂಸಿಯಂಗೆ ಹೋಗ್ತಾನೆ. ಹೀಗೆ ಇದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. 8 ಜನ ಇದ್ದಾರೆ, 3 ಗ್ರೂಪ್ ಮಾಡಬೇಕು. ಇಟ್ ಈಸ್ ಡನ್ ಇನ್ 8C3 ವೇಸ್. 8C3 ವೇಸ್ ಸಿಂಪ್ಲಿಫೈ ಮಾಡಿದ್ರೆ 56. ಈಗ ಒಂದು ಸ್ಟೂಡೆಂಟ್ ಪರ್ಟಿಕ್ಯುಲರ್ ಬೇಕಾದ್ರಿಂದ ಆ ಸ್ಟೂಡೆಂಟ್ ಮೊದಲು ಇಟ್ಕೊಳ್ಳಿ. ಎಲ್ಲಿಗೆ? ಇನ್ನಿಬ್ಬರು ಬೇಕು. ಎಲ್ಲಿ? ಔಟ್ ಆಫ್ 7 ಸ್ಟೂಡೆಂಟ್ಸ್. 7 ಸ್ಟೂಡೆಂಟ್ಸಲ್ಲಿ ಇಬ್ಬರನ್ನು ತೊಗೊಳ್ಬೇಕು. ಯಾಕೆ? 3 ಬೇಕು ಟೋಟಲು. ಸೊ ಇಟ್ ಈಸ್ 7C2 ವಿಚ್ ಈಸ್ 21. ಸೊ ದಿ ಚಾಯ್ಸ್ ಈಸ್ 56 and 21. ಸೊ ಸ್ವಲ್ಪ 1-2 ನಿಮಿಷ ನೋಡಿ, ಅಬ್ಸರ್ವ್ ಮಾಡಿ, ಲೆಕ್ಕ ಮಾಡಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ನೋಡಿ, if a set M containing n elements has 28 subsets, each containing exactly 2 elements, then the number of subsets of the same set, each containing 4 elements. ನೋಡಿ, ಇವಾಗ A1 A2 etc. AN ಎಕ್ಸೆಟ್ರಾ ಬ್ರ್ಯಾಕೆಟ್. ನೋಡಿ, n ಎಲಿಮೆಂಟ್ಸ್ ಇದೆ. ಇದನ್ನು M ಅಂತ ಕರೀತೀವಿ. M
ಹೀಗೆ ಇದರಲ್ಲಿ ಏನು ಹೇಳ್ತಾರೆ, ಎನ್ ಎಲಿಮೆಂಟ್ಸ್ ಕಂಟೈನಿಂಗ್ 28 ಸಬ್ಸೆಟ್ಸ್. 28 ಸಬ್ಸೆಟ್ಸ್. ಇಲ್ಲಿ ಇವಾಗ ಒಂದು ಸೆಟ್ ಬೇಕು, A1, A4, A3, A7 ಎಕ್ಸೆಟ್ರಾ. ಇಲ್ಲೊಂದು ಕಮ ನೋಡಿ, ಅಬ್ಸರ್ವ್ ಮಾಡಿ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದು ಸಬ್ಸೆಟ್ A1, A2, A2, ಎ ಯಾವುದೋ ಬರೀಬೋದು. A1, A2, A3, A7, A5, 7 ಹೀಗೆ ಎರಡು. ಒಂದು ಸೆಟ್ಟಲ್ಲಿ ಎರಡೆರಡು ಇರಬೇಕು, ಕರೆಕ್ಟಾಗಿ 2 ಎಲಿಮೆಂಟ್ಸ್. ಅಂತಹ ಸಬ್ಸೆಟ್ಸು 28 ಇದೆ. ಇಂಥದ್ದು ಮಾಡಿದಾಗ 1, 2, 3, 4, 28. ಇಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಮ್ ಎಷ್ಟು ಅಂತ ಕೇಳಿಲ್ಲ, ಅದನ್ನೇ ಕಂಡುಹಿಡಿ ಮೊದಲು. ಇಲ್ಲಿ ಎಮ್ ಸೆಟ್ಟಲ್ಲಿ ಸಬ್ಸೆಟ್ ಮಾಡ್ತೀವಿ, 2 ಎಲಿಮೆಂಟ್ಸ್ ಪ್ರಕಾರ ಮಾಡಿದಾಗ 28 ಎಲಿಮೆಂಟ್ಸ್ ಬರುತ್ತೆ, 28 ಸಬ್ಸೆಟ್ಸ್. ಆಗ ಇವಾಗ ಇದು 2 ಇದೆ, ನಾನು 2 ಬದಲಾಗಿ 4 ಮಾಡ್ತೀನಿ. A1, A2, A4, A3 ಬರಿಬೋದು, A5 ಬರಿಬೋದು, ಯಾವುದು ಈ ಥರ 4 ಬರಿತೀನಿ. ಹೀಗೆ ಬರೆದಾಗ ಎಷ್ಟು ಸಬ್ಸೆಟ್ಸ್ ಬರುತ್ತೆ ನೋಡಿ. ದೆನ್ ದಿ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದಿ ಸೇಮ್ ಸೆಟ್ ಈಚ್ ಕಂಟೈನಿಂಗ್ 4 ಎಲಿಮೆಂಟ್ಸ್. ಸೊ ಹೇಗೆ ಮಾಡೋದು? ಐ ರಿಪೀಟ್, ಎಮ್ ಎಲಿಮೆಂಟ್ಸ್ ಇತ್ತು, ಎಮ್ ಸೆಟ್ ಇತ್ತು, 2 ಎಲಿಮೆಂಟ್ಸ್ ತೊಗೊಂಡ್ಬಿಟ್ಟು ಒಂದು ಸಬ್ಸೆಟ್ಸ್ ಮಾಡ್ತಾ ಹೋಗ್ತೀವಿ. ಅದು ಮಾಡಿದಾಗ 28 ಸಬ್ಸೆಟ್ ಬರುತ್ತೆ, ಕೊಟ್ಟಿದ್ದಾರೆ. 2 ಬದಲಾಗಿ 4 ಎಲಿಮೆಂಟ್ಸ್ ತೊಗೊಂಡಾಗ ಎಷ್ಟು ಸಬ್ಸೆಟ್ಸ್ ಬರುತ್ತೆ? ಇಟ್ ನಾಟ್ ಎ ಹೈಯರ್ ಒನ್, ಯು ಫೈಂಡ್ ಔಟ್. ಅರ್ಥ ಆಯ್ತಲ್ಲ? ಇವಾಗ ನೋಡಿ ವರ್ಕಿಂಗ್ ಹೇಗೆ ಮಾಡ್ತೀವಿ ನೋಡಿ. ಸೊ ಇಫ್ ಎ ಸೆಟ್ ಎಮ್ ಕಂಟೈನಿಂಗ್ n ಎಲಿಮೆಂಟ್ಸ್ ಹ್ಯಾಸ್ 28 subsets, each containing exactly 2 elements, then the number of subsets of the same set each containing 4 elements, 28, 65, 56, 70. ನ್ಯಾಚುರಲಿ 28 ಆಗೋದಿಲ್ಲ ಅನಿಸುತ್ತೆ, ಯಾಕಂದರೆ 28 ಆಗಲೇ ಇದೆ, 2 ಎಲಿಮೆಂಟ್ಸ್ ಇರೋದು. ಆಗುತ್ತಾ ನೋಡೋಣ. 65 ಹೇಗೆ ಗೆಸ್ ಮಾಡೋಕ್ಕಾಗಲ್ಲ, ಇಟ್ ಕೆನಾಟ್ ಬಿ ಗೆಸ್. ನೋಡಿ ವರ್ಕಿಂಗ್ ಹೇಗೆ ಮಾಡಬೇಕು ಅಬ್ಸರ್ವ್ ಮಾಡಿ. ಎಮ್ ಇ ಕೊಡಿ ಎಕ್ಸೆಟ್ರಾ ಏನು ಬರೀ. ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ಹೇಳಿದೆ 2 ಎಲಿಮೆಂಟ್ಸು ಅಲ್ವಾ, ಎಷ್ಟು? n ಇಂಟು NC2 ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಪಾಸಿಬಲ್. ಎಲಿಮೆಂಟ್ಸಲ್ಲಿ NC2 2 ಪ್ರಕಾರ ಮಾಡಿದಾಗ NC2 = 28 ಕೊಟ್ಟಿದ್ದಾರೆ. 28 ಸಬ್ಸೆಟ್ಸ್ ಇದೆ. NC2 28 ಅಂದರೆ n ಇಂಟು n-1/2 ಅಲ್ವಾ, n ಇಂಟು n-1/2 ವಿಚ್ ಈಸ್ n ಇಂಟು n-1. ನೋಡಿ ಇಲ್ಲಿ = 28 ಬರಬೇಕು. 2 ಇಂಟು 28 ಕ್ಯಾನ್ಸಲ್ ಮಲ್ಟಿಪ್ಲೈ ಮಾಡಿದ್ರೆ 56 ಬರುತ್ತೆ. ನೋಡಿ n ಇಂಟು n-1 = 56 ಬಂತು. ಮುಂದೆ ಇದನ್ನು ಎಲ್ಲ ಒಂದು ಭಾಗ ತಗೊಂಡು ನೋಡಿ ಇಲ್ಲಿ ಈ ಥರ ಮಾಡ್ಬೋದು. n² ಮೈನಸ್ n ಅಲ್ವಾ, n² ಮೈನಸ್ n ಮೈನಸ್ 56 = 0. ಒಂದು ಕ್ವಾಡ್ರಾಟಿಕ್ ಬರುತ್ತೆ. ಇದು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಆದರೆ ಭಾಳ ಸಿಂಪಲ್ ಐಡಿಯಾ ಇದು. n ಇಂಟು n-1 56 ಬರಬೇಕು ಅಂದರೆ ಒಂದು ನಂಬರು -1 ಕಡಿಮೆ. ಹೇಗೆ ಮಾಡಬೇಕು? 56ನ ಏನಂತ ಬರಿಬೋದು? 8 ಇಂಟು 7 ಅಲ್ವಾ, 8 ಇಂಟು 7 56 ಬರುತ್ತೆ. ಅಲ್ಲಿಗೆ n 8 ಅಲ್ವಾ. ನೋಡಿ ಮಾಡಿ ಸಿಂಪಲ್. ಇಂಥ ನಂಬರ್ ಬಂದಾಗ n ಬಂದಾಗ 8 - 7, 8 ಇಂಟು 7. ಸೊ n ಈಸ್ 8, n = 8 ಬಂತು. n ಎಲ್ಲೂ ಕೇಳಿಲ್ಲ, ಅದು ಕಂಟಿನ್ಯೂಷನ್. ಇವಾಗ ನೆಕ್ಸ್ಟ್ ಇಟ್ಕೊಳ್ತಾರೆ, ಹೌ ಮೆನಿ ಸಬ್ಸೆಟ್ಸ್ ಆರ್ ದೇರ್ ವಿತ್ 4 ಎಲಿಮೆಂಟ್ಸ್ ಅಲ್ವಾ, 4 ಎಲಿಮೆಂಟ್ಸ್. ಇವಾಗ n ಈಸ್ 8, ಸೊ ವಿತ್ 4 ಎಲಿಮೆಂಟ್ಸ್ ಇಟ್ ಈಸ್ 8C4. 8C4 ಅದೇ ಇದನ್ನ ವರ್ಕ್ ಮಾಡಿ. 8C4 ಎಷ್ಟು ಬರುತ್ತೆ? 8 ಇಂಟು 7 ಇಂಟು 6 ಇಂಟು 5 ಡಿವೈಡ್ ಬೈ 1 2 3 4. 4 8 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 4 8 ಆಯಿತು.
ನೋಡಿ ಮಾಡಿದ್ರೆ 70 ಬರುತ್ತೆ, 70. ಸೊ ಅಲ್ಲಿಗೆ ನಂಬರ್ ಆಫ್ ಸಬ್ಸೆಟ್ಸ್ ಪಾಸಿಬಲ್ ವಿತ್ 4 ಎಲಿಮೆಂಟ್ಸ್ ಈಸ್ 4. ಚಾಯ್ಸ್ ನಂಬರ್ 4 ಅಲ್ಲಿ ಇದೆ. ನೋಡಿ ವರ್ಕ್ ಮಾಡೋದು, ಅಬ್ಸರ್ವ್ ದಟ್ ಹೌ ಟು ವರ್ಕ್ಔಟ್. ದೇರ್ ಆರ್ m ಎಲಿಮೆಂಟ್ಸ್, ದೆನ್ ಇಸ್ ಎ ಸೆಟ್ m containing n elements. Out of that 28 subsets contain 2 subsets. ಎಷ್ಟಿದೆ? NC2 28. So in that computed n into n minus 1 56 ಬರುತ್ತೆ, n equal to 8 ಬರುತ್ತೆ. n equal to 8 ಆಗ 8C4 ಕಂಡುಹಿಡಬೇಕು. ಹೇಗೆ? 4 ಎಲಿಮೆಂಟ್ಸ್ ಇರುವ ಸಬ್ಸೆಟ್ಸ್ ಬೇಕು. ಸೊ 70 4 ಎಲಿಮೆಂಟ್ಸ್ ಇರುವ ಸಬ್ಸೆಟ್ಸು ಇರುತ್ತದೆ. 70 is the correct answer. 70 is the correct answer. Fourth one is the choice, correct choice. Next. Yes. ನೋಡಿ ಇಲ್ಲಿಂದ ಈ ಲೆಕ್ಕದಲ್ಲಿ ಹೇಳಿದೆ, ಇದಿಷ್ಟೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಸಾಕಷ್ಟು ಕಂಪ್ಯೂಟೇಷನ್ ತಗೊಂಡೆ. ಇದು ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಕಂಪ್ಯೂಟೇಷನ್ ಆರ್ ಸಿಂಪ್ಲಿಫಿಕೇಶನ್ಸ್. ದಿಸ್ ಈಸ್ ಬೇಸ್ಡ್ ಆನ್, ಮಾಡಿ ನೀವು ಉತ್ತರ ಬರ್ಬೋದು ಅನ್ಸೆ, ಇಷ್ಟು ಬಂದಿರ್ಬೋದು ಅನ್ಸೆ. ನೋಡಿ NCR equal to 50C6 plus 50C5 plus 51C5 plus 52C5 plus 53C5. Then N and R are respectively 54 and 5, 54 and bracket ಬರೆದರೆ 6 and not 48. 54 and 6 are 48. 54 and 48 and not 6. ಹೀಗೆ ಕೊಟ್ಟಾಗ ಡೆಫಿನೆಟ್ಲಿ ಯು ಶುಡ್ ರೈಟ್ ಕರೆಕ್ಟ್ ಆನ್ಸರ್. ಯಾಕಾಗಲ್ಲ 6, ಯಾಕಾಗಲ್ಲ 6, ಯಾಕಾಗಲ್ಲ 48 ಅನ್ನು ನೋಡಬೇಕು. ನೋಡಿ ಆಗುತ್ತಾ ಇಲ್ಲ ನೋಡ್ಕೋಣ. ಆಯಿತು, ಇದು ಮಾಡ್ಬೇಕಾದ್ರೆ ನೋಡಿ ಹೇಗೆ ಮಾಡ್ತೀವಿ. NCR ಬರ್ಕೊಡಿ ಲೆಕ್ಕ. ಎಸ್, ಇವಾಗ ನೋಡಿ ಫಸ್ಟು ಇದನ್ನು ಗ್ರೂಪ್ ಮಾಡ್ಕೊಂಡು ಫಸ್ಟ್ ಇದು ಕೊಡ್ತೀನಿ. ಏನು? NCR ಪ್ಲಸ್ NCR ಮೈನಸ್ 1 ಇದು ಕೂಡ n+1 CR. ಅದನ್ನು ಅಪ್ಲೈ ಮಾಡಿ, ಭಾಳ ಸಿಂಪಲ್ಲು. 50C6 R ಜಾಗದಲ್ಲಿ 6 ಜಾಗದಲ್ಲಿ R ಇದೆ, R-1. ಸೊ ಆ ಫಾರ್ಮುಲಾ ಡೈರೆಕ್ಟ್ಲಿ ಕೆನ್ ಬಿ ಯೂಸ್. ಅಲ್ಲಿಗೆ 51C7 CN CR. ಸೊ ಇಲ್ಲಿಗೆ ಇದೆರಡು ಆ್ಯಡ್ ಮಾಡಿದ್ರೆ 51C6 ಬಂತು. ಫಸ್ಟ್ ಎರಡು ಕುಡಿದು ಇವಾಗ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ನೋಡಿ, 51C6 ಯಾವುದೋ ಅಲ್ಲಿ ಸಿಂಪ್ಲಿಫೈ ಮಾಡೋದು, ಪ್ಲಸ್ ಅಲ್ಲಿಂದ ಒಂದು ತೊಗೊಳ್ತೀವಿ 51C5. ಅಗೇನ್ ಅಪ್ಲೈ ದಿ ಸೇಮ್ ಫಾರ್ಮುಲಾ. 51C6 51C5 is equal to 52C6. ನೋಡಿ ಅದೇ ಫಾರ್ಮುಲಾ ರಿಪೀಟೆಡ್ಲಿ ಯು ಆರ್ ಯೂಸಿಂಗ್ ದಿ ಸೇಮ್ ಫಾರ್ಮುಲಾ. 52C6 ಬಂತು. ಅಲ್ಲಿ ಯಾವುದು ನೆಕ್ಸ್ಟು ಟಿಕ್ ಮಾಡಿದ್ರೆ 52C5 ಇದೆ, ಇದು ಇಲ್ಲಿ ತಗೊಳ್ಳಿ. 52C6 ಪ್ಲಸ್ 52C5 ಅಂತ ತೊಗೊಳ್ತೀವಿ. ರಿಪೀಟ್ ಸೇಮ್ ಮಾಡಿಯಾ? ಇದು ಸಿಂಪ್ಲಿಫೈ ಮಾಡಿದ್ರೆ 53C6 ಬರುತ್ತೆ. ಅದೇ ಫಾರ್ಮುಲಾ ರಿಪೀಟೆಡ್ಲಿ ಐ ಆಮ್ ಯೂಸಿಂಗ್. ಸೊ 53C6 ಬಂತು. ಕೊನೆಯದು 53C6 ಜೊತೆಲಿ 53C5. ಯೂಸ್ ದ್ಯಾಟ್, ಯೂಸ್ ದಿ ಸೇಮ್ ಫಾರ್ಮುಲಾ ವಿಚ್ ಈಸ್ 54C6. ಇದು ಉತ್ತರ ಬಂತು. ಸೊ ಕೊನೆಗೆ ಬಂದಾಗ NCR is equal to 54C6. ದಟ್ ಇಸ್ ವಾಟ್. ದೇರ್ಫೋರ್ N is equal to 54, R is equal to 6. ಕರೆಕ್ಟಾ? N is equal to 54, ಇನ್ನೊಂದು R. ಎಲ್ಲಿದೆ ಆರು? R 48. ಎರಡು ಡ್ಯಾನ್ಸ್ ಕೊಟ್ಟಿದ್ದಾರೆ, ನೋಡೋಣ. ಇವಾಗ ಇಲ್ಲಿ ನಾನು ಸಾಕಷ್ಟು ಹೇಳಿದ್ದೀನಿ. R is NCR ಜೊತೆಗೆ NCN-R ಕಾಂಪ್ಲಿಮೆಂಟ್ರಿ. NCR is equal to NCN-R. ಸರಿ, N-CR NCR is equal to NCN-R. ಇದು ಕಾಂಪ್ಲಿಮೆಂಟೇಷನ್ ಅಂತ ಹೇಳಿದ್ದೀನಿ. ಸೊ ಇವಾಗ ಏನು ಮಾಡ್ತೀವಿ, ಇವಾಗ ನೆಕ್ಸ್ಟ್ ತೋರಿಸಿ ನೋಡಿ. ಇಲ್ಲಿ 6 ಜಾಗದಲ್ಲಿ 51 - 6 ಬರೋದು ಏನು ಬರುತ್ತೆ? N-R. 54 - 6 54 - 6 48.
ನೋಡಿ ಕಳೀರಿ. ಅಲ್ಲಿಗೆ ಆ ಜಾಗದಲ್ಲಿ 6 ಕರೆಕ್ಟು, 48 ಕೂಡ ಕರೆಕ್ಟು. 4 you can't say 48 is not possible. It is actually satisfied correctly. Therefore, n is 54, n ಒಂದೇ ವ್ಯಾಲ್ಯೂ, r is 60 or 48. 6 ಕನ್ನಡದ ಅಲ್ಲ, ಇಂಗ್ಲೀಷಿನ 6 or 48. ಸೊ ಇಲ್ಲಿದೆ ಆನ್ಸರು, ಇಲ್ಲಿದೆ. Third is the correct one. Third one is the correct one. 54 and 6 are 48. So this based on same simple idea, NCR plus NCR minus 1 equal to n plus 1 CR. ಕೊನೆಯ ಸ್ಟೇಜಲ್ಲಿ NCR equal to NCn minus R. ಕಾಂಪ್ಲಿಮೆಂಟ್ರಿ ಅಂತ ಹೇಳಿದ್ದೀನಿ ಸಾಕಷ್ಟು ಸಲ, ಅದ್ರ ಬೇಸಿಸ್ ಮೇಲೆ ಮಾಡೋದು. ಇಲ್ಲಿ ಅಕಸ್ಮಾತ್ 54 and 6 ಕೊಟ್ಟರು ಸಾಕು, ಆನ್ಸರ್ ಕೊಟ್ಟರೆ ಬರೀ 6 ಕೊಟ್ಟಿದ್ದಾರೆ ಕರೆಕ್ಟ್, ಅಥವಾ 54 and 48 ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಕೊಟ್ಟಾಗ ಇಲ್ಲಿ ಏನು ಮಾಡಿದರೆ 54 and 6 ನಾಟ್ 48, ನಾಟ್ 48 ಆಗುತ್ತೆ, ಆಗೋದಿಲ್ಲ, 48 ಆಗಬಹುದು. ಅದೇ ಥರ 54 and 48 and ನಾಟ್ 6, ಯಾಕೆ 6 ಕರೆಕ್ಟ್ ಆಗಿರುತ್ತಲ್ಲ. ದೇರ್ಫೋರ್ ಕರೆಕ್ಟ್ ಆನ್ಸರ್ ಈಸ್ 6 or 48. ಸೊ ಅರ್ಥ ಆಯಿತು ಅನಿಸಿದೆ, ಭಾಳ ಸಿಂಪಲ್ ಐಡಿಯಾ. ಎಸ್, ನೋಡಿದ್ರೆ ಸ್ವಲ್ಪ ದೊಡ್ಡದು ಅನಿಸುತ್ತೆ, ಇಲ್ಲ ನೋಡಿ. ಎ ಕ್ರಿಕೆಟ್ ಟೀಮ್ ಆಫ್ 11 players, ಕ್ರಿಕೆಟ್ ಆಡ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ? 11 ಜನ ಆಡ್ತಾರೆ. 11 ಜನ, 11 players ಟು ಬಿ ಫಾರ್ಮ್ ಔಟ್ ಆಫ್ 15 players. 15 ಜನ ಪ್ಲೇಯರ್ಸ್ ಇದ್ದಾರೆ. ನಂಬರ್ ಆಫ್ ವೇಸ್ ದಿಸ್ ಕ್ಯಾನ್ ಬಿ ಡನ್ ವೆನ್, ನೋಡಿ ಇಲ್ಲಿಂದ ಶುರು ಆಯಿತು ಪ್ರಾಬ್ಲಮ್, ಎಲ್ಲೋದ್ರೂ ಪ್ರಾಬ್ಲಮ್ ಇರ್ತಲ್ಲ. ವೆನ್ ಎ ಪರ್ಟಿಕ್ಯುಲರ್ ಪ್ಲೇಯರ್, ಯಾವನು ಎಕ್ಸ್ ಅವನು, ಎಕ್ಸ್ puts the condition that he shall be in the team only when Y is included. ನೋಡಿ ಎಕ್ಸ್ ಅವನು ಹೇಳ್ತಾನೆ, ನಾನು ಬರಬೇಕಾದ್ರೆ ಕ್ರಿಕೆಟ್ ಟೀಮ್ಗೆ ಆ ವೈ ಅನ್ನು ಸೇರಿಸಲೇಬೇಕು ಅಂತ ಮಾಡ್ತಾನೆ. ಮತ್ತು ಇನ್ನು ಹೇಳ್ತಾನೆ ಈಸ್ ಇನ್ಕ್ಲೂಡೆಡ್ ಆ್ಯಂಡ್ ಝಡ್ ಈಸ್ ನಾಟ್ ಇನ್ಕ್ಲೂಡೆಡ್. ಇವನು ಬರಬೇಕು, ನಮ್ಮ ಫ್ರೆಂಡ್ ಬರಬೇಕು, ಇನ್ನೊಬ್ಬ ಅವ್ರು ಇರ್ಕೂಡುದು. ಹಾಗೆ ಮಾಡಿದಾಗ ಮಾತ್ರ ನಾನು ಟೀಮ್ಗೆ ಸೇರ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಓದಿ. ಎ ಕ್ರಿಕೆಟ್ ಟೀಮ್ ಆಫ್ 11 players ಈಸ್ ಟು ಬಿ ಫಾರ್ಮ್ ಔಟ್ ಆಫ್ 15 ಜನ ಪ್ಲೇಯರ್ಸಲ್ಲಿ 11 ಜನ ಸಾಕು, 11 ಜನ ಸೆಲೆಕ್ಟ್ ಮಾಡಬೇಕು. ಅದೇ ಕಂಡೀಷನ್ ಹೇಳ್ತಾರೆ, ಎಕ್ಸ್ ಅನ್ನೋ ಪ್ಲೇಯರು, ಒಂದು ಪರ್ಟಿಕ್ಯುಲರ್ ಪ್ಲೇಯರ್, ಅವನು ಹೇಳ್ತಾನೆ ವೈ ಅವನ ಫ್ರೆಂಡ್ ಅವನು ಇರಲೇಬೇಕು, ಮತ್ತು ಝಡ್ ಅನ್ನೋ ಟೀಮಲ್ಲಿ ಇರಕೂಡುದು, ನಾನು ಬರೋಲ್ಲ. ಹೇಗೆ ಇವನ್ನ ಫಾರ್ಮ್ ಮಾಡೋದು? ದಿ ನಂಬರ್ ಆಫ್ ಚಾಯ್ಸ್ ಈಸ್ 220, 1001, 364, 584 ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು? 11 players ನೋಡಿ, ಒಂದೊಂದು ಸ್ವಲ್ಪ ಅನಾಲಿಸಿಸ್ ಇದಂಗೆ ಮಾಡಿ, ಆಮೇಲೆ ನಾನು ರಿಪೀಟೆಡ್ ಹೇಳ್ತೇನೆ, ಇದೆಷ್ಟು ಬರೀತೀನೋ ಅದಷ್ಟನ್ನು ನೀವು ಬರೀಬೇಕಾಗಿಲ್ಲ. ನೋಡಿ ಸೊಲ್ಯೂಷನ್, ಟೋಟಲ್ ನಂಬರ್ ಆಫ್ ಪ್ಲೇಯರ್ಸ್ 15 ಜನ ಇದ್ದಾರೆ, ಕರೆಕ್ಟ್ ಅಲ್ವಾ? ನಂಬರ್ ಆಫ್ ಪ್ಲೇಯರ್ಸ್ ರಿಕ್ವೈರ್ಡ್ 11 ಜನ, ಕರೆಕ್ಟ್. ಏನು ಕಂಡೀಷನ್ ಅಂದರೆ ಅಲ್ವಾ, 15C11 ಆಗ್ಬಿಡ್ತೈತೆ, ಮುಗಿದೋಗ್ಬಿಡ್ತೈತೆ. ಬಟ್ ಇಲ್ಲಿ ಕಂಡೀಷನ್ಸ್ ಇದೆ ನೋಡಿ. ಫಸ್ಟು ಟೀಮ್ ಎಕ್ಸ್ ಇದ್ದಾನೆ, ಎಕ್ಸ್ ಸೇರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತೋಣ. ಎಕ್ಸ್ ಇಸ್ ಇನ್ಕ್ಲೂಡೆಡ್ ಇನ್ ದಿ ಟೀಮ್, ಎರಡು ಬರಿತೀನಿ. ಟೀಮ್ ವಿತ್ ಎಕ್ಸ್ ಬರ್ತಾನೆ. ಅವಾಗ ಇಟ್ ಇಸ್ ನ್ಯಾಚುರಲಿ ಅಂಡರ್ಸ್ಟುಡ್ ದ್ಯಾಟ್ ವೈ ಬೋತ್ ಆರ್ ಇನ್ಕ್ಲೂಡೆಡ್. ಎಕ್ಸ್ ಬರ್ತಾನೆ, ವೈಯು ಟೀಮ್ಗೆ ಸೇರ್ಕೊಂತಾನೆ. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನು, ಝಡ್ ಈಸ್ ನಾಟ್ ಇನ್ಕ್ಲೂಡೆಡ್, ಝಡ್ ಇರ್ಕೂಡ್ದು. ಅಲ್ಲಿಗೆ ಮುಂದಕ್ಕೆ ಏನಾಯ್ತು ಈಗ ನೋಡಿ, ಮುಂದಕ್ಕೆ ನಂಬರ್ ಆಫ್ ಪ್ಲೇಯರ್ಸ್ ರಿಕ್ವೈರ್ಡ್ ಎಷ್ಟು? 9. ಹೇಗೆ? 11 ಎಕ್ಸ್ ಇಸ್ ಇನ್ಕ್ಲೂಡೆಡ್ ಇನ್ ದಿ ಟೀಮ್, ಎರಡು ಬರಿತೀನಿ. ಟೀಮ್ ವಿತ್ ಎಕ್ಸ್ ಬರ್ತಾನೆ. ಅವಾಗ ಇಟ್ ಇಸ್ ನ್ಯಾಚುರಲಿ ಅಂಡರ್ಸ್ಟುಡ್ ದ್ಯಾಟ್ ವೈ ಬೋತ್ ಆರ್ ಇನ್ಕ್ಲೂಡೆಡ್. ಎಕ್ಸ್ ಬರ್ತಾನೆ, ವೈಯು ಟೀಮ್ಗೆ ಸೇರ್ಕೊಂತಾನೆ. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನು, ಝಡ್ ಈಸ್ ನಾಟ್ ಇನ್ಕ್ಲೂಡೆಡ್, ಝಡ್ ಇರ್ಕೂಡ್ದು. ಅಲ್ಲಿಗೆ ಮುಂದಕ್ಕೆ ಏನಾಯ್ತು ಈಗ ನೋಡಿ, ಮುಂದಕ್ಕೆ ನಂಬರ್ ಆಫ್ ಪ್ಲೇಯರ್ಸ್ ರಿಕ್ವೈರ್ಡ್ ಎಷ್ಟು? 9. ಹೇಗೆ? 11 ಪ್ಲೇಯರ್ಸ್ ಬೇಕು ಅಲ್ವಾ? 9 ಪ್ಲೇಯರ್ಸ್ ಯಾಕೆ ಬಂತು? ಅದರಲ್ಲಿ ಎಕ್ಸ್ ಮತ್ತು ವೈ
ಸೇರಿದ್ದಾರೆ, ಆಗಲೇ ಸೇರಿ ಆರ್ ಬೋತ್ ಆರ್ ಇನ್ಕ್ಲೂಡ್ ಆಗಿ ಅಲ್ವಾ. ಅಲ್ಲಿಗೆ 11 ಜನದಲ್ಲಿ ಇಬ್ಬರು ಪ್ಲೇಯರ್ಸ್ ಸೇರಿದ್ದಾರೆ. ಅಲ್ಲಿಗೆ ಎಷ್ಟಾಯಿತು? ನಂಬರ್ ಆಫ್ ಪ್ಲೇಯರ್ಸ್ ರಿಕ್ವೈರ್ಡ್ 9. ಅರ್ಥ ಆಯ್ತಲ್ವಾ? ಇವಾಗ ನಂಬರ್ ಆಫ್ ಪ್ಲೇಯರ್ಸ್ ಅವೈಲೇಬಲ್, ನಮಗೆ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ? 15 ಒಟ್ಟಿರೋದು. ಅದರಲ್ಲಿ 3 ಜನ ಇಲ್ಲ. ಇಲ್ಲ ಅಂದರೆ ಅಲ್ಲ ಇಲ್ಲ ಅಂದರೆ ಏನು? ಎಕ್ಸ್ನ ತೆಗಿತೀವಿ, ವೈನ್ ತೆಗಿತೀವಿ, ಝಡ್ ತೆಗೆದುಬಿಡ್ತೀವಿ. ಆದರೆ ಎಕ್ಸ್ ವೈ ಅಲ್ಲಿ ಸೇರ್ತಾನೆ, ಝಡ್ ಅನ್ನೋನು ಪ್ಲೇನಲ್ಲಿ ಇಲ್ಲ. ಅಲ್ಲಿಗೆ 1, 2, 3 ಜನ ಲೆಕ್ಕಕ್ಕಿಲ್ಲ, ಇಬ್ಬರು ಲೆಕ್ಕಕ್ಕಿಲ್ಲ, ಅಲ್ಲಿ ಸೇರ್ತಾರೆ. ಝಡ್ ಅನ್ನು ಸೇರೋದಿಲ್ಲ. 15 - 3 = 12. ಗೊತ್ತಾಯ್ತಲ್ಲ? ಇವಾಗ ನಂಬರ್ ಆಫ್ ಪ್ಲೇಯರ್ಸ್ ಅವೈಲೇಬಲ್ 12 ಜನ. ನಮ್ಗೆ ಎಷ್ಟು ಜನ ಬೇಕು? 9 ಪ್ಲೇಯರ್ಸ್ ಆರ್ ರಿಕ್ವೈರ್ಡ್ ಅಲ್ವಾ. Therefore, number of ways of selection is 12C9. 12C9. How to do the computation? It is 12 minus 9, complementary combination. It is 12C3, which is 12C3. Simplify ಮಾಡಿ 12 × 11 × 10, 3 × 2 × 1. ಸಿಂಪ್ಲಿಫೈ ಮಾಡಿ, ವೆರಿ ಸಿಂಪಲ್. 220 ಫಸ್ಟ್ ಚಾಯ್ಸ್ ಅಲ್ಲೇ ಕರೆಕ್ಟ್ ಆನ್ಸರ್ ಅಂತ ಅನ್ಬೇಡಿ. 220 ಅಲ್ಲ. ಮುಂದಕ್ಕೆ ಏನು ಮಾಡಬೇಕು? ಇವಾಗ ಎಕ್ಸ್ ಅವನು ಸೇರಿದ್ದಾನೆ. ಎಕ್ಸ್ ಇದ್ರೆ ಇಷ್ಟೆಲ್ಲ ಆಗುತ್ತೆ. ಎಕ್ಸ್ ಅವನು ಸೇರ್ಬೇಕಂದ್ರೆ ಎಕ್ಸ್ ಆ್ಯಂಡ್ ವೈ ಇಬ್ಬರು ಇರಬೇಕು, ಝಡ್ ಅನ್ನೋ ಇರಕೂಡುದು. ಇದು ಆದಾಗ 220 ಪ್ಲೇಯರ್ಸ್, 220 ಜನ ವೇಸ್ ಆಫ್ ಸೆಲೆಕ್ಷನ್. ಇವಾಗ ಹೇಳ್ತೀನಿ, ಇಷ್ಟು ಕಂಡೀಷನ್ ಆಗ್ತಿಲ್ಲ, ಎಕ್ಸ್ ಬೇಡ ಅಂದ್ಬಿಟ್ರೆ ಎಕ್ಸ್ ಈಸ್ ಸೆಕೆಂಡ್ ಪಾಸಿಬಿಲಿಟಿ. ಟೀಮ್ ವಿತೌಟ್ ಎಕ್ಸ್. ಎಕ್ಸ್ ಬಂದರೆ ಅಷ್ಟು ಕಂಡೀಷನ್ ಆಗ್ತದೆ, ಇವ್ರಿಗೆ ಬೇಕು ಅವ್ರಿಗೆ ಬೇಡ. ಯಾಕೆ? ಬೇಡ ಟೀಮ್ ವಿತೌಟ್ ಎಕ್ಸ್ ಹೇಗೆ ಮಾಡಬೇಕು? ಎಕ್ಸ್ ಇಲ್ಲದ್ರಿಂದ ನಂಬರ್ ಆಫ್ ಪ್ಲೇಯರ್ಸ್ ರಿಕ್ವೈರ್ಡ್ 11. ಅದೇ 11 ಇದ್ದಿರುತ್ತೆ, ಬದಲಾಗಲ್ಲ. ನಂಬರ್ ಆಫ್ ಪ್ಲೇಯರ್ಸ್ ಅವೈಲೇಬಲ್ ಏನು? 15 - 1. ಯಾಕೆ 15 - 1? 15 ಜನ ಇದ್ದಾರೆ. ಈ ಎಕ್ಸ್ ಅನ್ನೋನು ಇರೋದಿಲ್ಲ. ವಿತೌಟ್ ಎಕ್ಸ್. ಆ ಎಕ್ಸ್ ಬೇಡ. ಅಲ್ಲಿಗೆ 15 ಜನರಲ್ಲಿ ಒಬ್ಬರು ಇಲ್ಲ, 14 ಪ್ಲೇಯರ್ಸ್ ಇದ್ದಾರೆ. ಅವೈಲೇಬಲ್ ಪ್ಲೇಯರ್ಸ್ 14. ನಂಬರ್ ಆಫ್ ರಿಕ್ವೈರ್ಡ್ ಪ್ಲೇಯರ್ಸ್ ಈಸ್ 11. ಇನ್ಯಾವುದು ಕಂಡೀಷನ್ ಇಲ್ಲ. ಆದ್ದರಿಂದ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಷನ್ 14C11. ರಿಪೀಟ್, 14C11. ಸೊ ಬೈ ಹಾಗೆ ಮಾಡಿ, ಇಲ್ಲ ಕಾಂಪ್ಲಿಮೆಂಟರಿ ಪ್ರಾಬ್ಲಮ್ 14C3. ಸಿಂಪ್ಲಿಫೈ ಮಾಡಿ, 14 × 13 × 12 ಡಿವೈಡ್ ಬೈ 3 × 2 × 1. ಸಿಂಪ್ಲಿಫೈ ಮಾಡಿದ್ರೆ 364 ಆಗುತ್ತೆ. 314 ಅದು ಒಂದು ಕಡೆ ಇದೆ ನೋಡಿ, 314 ಇದೆ. ಅದು ಕರೆಕ್ಟು, ಅದು ಕರೆಕ್ಟ್. ಅದೇ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕರೆಕ್ಟ್. ವಾಟ್ ಈಸ್ ನಂಬರ್ ಆಫ್ ವೇಸ್ ಆಫ್ ಡೂಯಿಂಗ್? ಇದು ಪ್ಲಸ್ ಇದು ಇಂಟು ಅಲ್ಲ. ಇದು 220 + 364 ಪ್ಲೇಯರ್ಸ್ ಟೀಮ್ ವಿಲ್ ಬಿ ಫಾರ್ಮ್. 220 + 364 554 is the correct answer. 584 is the correct answer. ಇಲ್ಲಿದೆ 4ನೇ ಚಾಯ್ಸಲ್ಲಿದೆ. ಒಂದು ಸಲ ನೋಡ್ಬಿಡಿ, ಇಲ್ಲ ಲೆಕ್ಕ ನೋಡ್ಕೊಳ್ಳಿ. ಸ್ವಲ್ಪ ಒಂದು ನಿಮಿಷ ಬಿಡ್ತೀನಿ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಕರೆಕ್ಟಾಗಿ ಅನಾಲಿಸಿಸ್ ಆಫ್ ದಿ ರಿಸಲ್ಟ್. ಸೊ ಕಂಪ್ಯೂಟೇಷನ್ ಹೆಚ್ಚಾಗಿಲ್ಲ ನೋಡಿ, ಅಬ್ಸರ್ವ್ ಮಾಡಿ. ಕಂಪ್ಯೂಟೇಷನ್ ಹೆಚ್ಚಾಗಿಲ್ಲ, ಆದರೆ ಇದು ಅನಾಲಿಸಿಸ್ ಆಫ್ ದಿ ಪ್ರಾಬ್ಲಮ್ ಈಸ್ ಇಂಪಾರ್ಟೆಂಟ್. ಸೊ ಒಂದರಲ್ಲಿ ಎಕ್ಸ್ ಈಸ್ ಇನ್ಕ್ಲೂಡೆಡ್, ಎಕ್ಸ್ ಈಸ್ ನಾಟ್ ಇನ್ಕ್ಲೂಡೆಡ್. ಎಕ್ಸ್ ಸೇರಿದಾಗ ಏನಾಗುತ್ತೆ? ಎಕ್ಸ್ ಇಲ್ಲದಿರೋದ್ರೆ ಏನಾಗುತ್ತೆ? ಎಕ್ಸ್ ಇಲ್ಲದಿರೋದ್ರೆ ಏನಾಗುತ್ತೆ?